ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಗಣೇಶ್ ಜಿ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಯಾಕೆ ಬಂದಿದ್ದಾರೆ ಅಂತಂದರೆ ಅಬೌಟ್ SSB ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ಬಂದಿದೆ ಅಂತ ತಿಳ್ಕೊಳಕ್ಕೆ ಬಂದಿದ್ದಾರೆ. ಸೊ ಕರೆಕ್ಟಾಗಿ ವಿಡಿಯೋ ಚೂಸ್ ಮಾಡ್ಕೊಂಡಿದ್ದಾರೆ. ಓಕೆ, ಆ್ಯಕ್ಚುಲಿ ನಿನ್ನೆನೇ ಬಂದಿತ್ತು, ನಿನ್ನೆ ಹೇಳಬೇಕಂತ ಇದ್ದೆ. ಸೊ ಸ್ವಲ್ಪ ಟೈಮ್ ತೊಗೊಂಡು ಇವಾಗ ಮಾಡ್ತಿದ್ದೀನಿ, ಸ್ವಲ್ಪ ಟೈಮ್ ಕಲ್ತಿದ್ದಿಲ್ಲ. ಓಕೆ, ಇವಾಗ ಏನಂತಂದರೆ ಏನು ಅಪ್ಡೇಟ್ ಅಂತಂದರೆ ನೋಡಿ, ನಿನ್ನೆ ಬಂದಿರತಕ್ಕಂಥ ಅಪ್ಡೇಟ್ ಮೇನಾಗಿ ಬಂದುಬಿಟ್ಟು ಈಗ ಕೆಲವೊಂದಿಷ್ಟು ಹುಡುಗರು ಏನಪ್ಪ ಆಯಿತು ಅಂತಂದರೆ ರಿಜೆಕ್ಷನ್ ಆಗ್ತಾಯಿತ್ತು. ಎಲ್ಲರೂ ಕೂಡ ಅಮೌಂಟ್ ಬರ್ತಿದ್ದಿಲ್ಲ ಅಂತ ಕೆಲವೊಂದಿಷ್ಟು ಹುಡುಗರು ಹೇಳಿದ್ದಾರೆ. ಆಲ್ಮೋಸ್ಟ್ ಎಲ್ಲನೂ ಕೂಡ ಬರ್ತಿದ್ದು, ಬಟ್ ಕೆಲವೊಂದಿಷ್ಟು ಹುಡುಗರಿಗೆ ರಿಜೆಕ್ಷನ್ ಆಗ್ತಾಯಿತ್ತು. ಯಾಕೆ ರಿಜೆಕ್ಷನ್ ಆಗ್ತಿದೆ ಅಂತ ನಿನ್ನೆ ಒಂದು ರೀಸನ್ ಕೂಡ ಗೊತ್ತಾಗಿದೆ. ಅದೇನಂತಂದರೆ ಡಿಸ್ಟಿಕ್ ವೈಸ್ ಇದೇನಪ್ಪ ಅಂದರೆ ಅಮೌಂಟ್ ಎಲ್ಲನೂ ಕೂಡ ಸ್ಯಾಂಕ್ಷನ್ ಆಗಬೇಕಾಗಿರ್ತದೆ ಎಲ್ಲರೂ ಕೂಡ. ಸೊ ಅದು ಆಗಲಿಕ್ಕೆ ಕೆಲವೊಂದಿಷ್ಟು ಏನಂದರೆ ಯೂನಿವರ್ಸಿಟಿ ಕಡೆಯಿಂದ ನಿಮ್ಮ ಮಾರ್ಕ್ಸು ಪೆಚ್ಡ್ ಆಗಿದ್ದಿಲ್ಲ SSB ಡೀಟೇಲ್ಸ್ ಬರಬೇಕಂದ್ರೆ. ಅಂದರೆ ನಿಮಗೆ ಅಪ್ಲಿಕೇಶನ್ ಹಾಕುವಾಗ ಮಾರ್ಕ್ಸು ತೋರಿಸಿರಲ್ಲ ಕೆಲವೊಂದಿಷ್ಟು ಹುಡುಗರಿಗೆ. ಓಕೆ, ಮಾರ್ಕ್ಸ್ ತೋರಿಸಿ ಪರ್ಸೆಂಟೇಜ್ ತಾನೇ ಆಟೋಮೆಟಿಕ್ಲಿ ಕ್ಯಾಲ್ಕುಲೇಟೆಡ್ ಆಗಿ ಬಂದರೆ ಮಾತ್ರ ಅದೆಲ್ಲನೂ ಕೂಡ ವೆರಿಫೈ ಆಗಿ ಮುಂದೆ ಅಪ್ಲೋಡ್ ಆಗಿ ಮುಂದೆ ಎಲ್ಲನೂ ಕೂಡ ತೋರಿಸುತ್ತೆ ನಿಮ್ಮ ಸ್ಟೇಟಸ್ ಒಳಗಡೆ. ಬಟ್ ಇವಾಗ ಏನಪ್ಪ ಆಗ್ತಿದೆ ಅಂತಂದರೆ ಯಾರಿಗೂ ಕೂಡ ಕೆಲವೊಂದಿಷ್ಟು ಹುಡುಗರಿಗೆ ರಿಜೆಕ್ಷನ್ ಅಂತ ಬರೋ ಕಾರಣ ಕೂಡ ಅದೇ. ಇವಾಗ ವಾಪಸ್ ಅಂಥ ಸ್ಟೂಡೆಂಟ್ ಯಾರಿಗೆಲ್ಲ ಬಂದಿದೆ, ಕೇವಲ ಓನ್ಲಿ 1% ಸ್ಟೂಡೆಂಟ್ ಇರ್ತಾರೆ ಆ ರೀತಿ ಮಾಡೋರಿಗೆ. ಆ ರೀತಿ ನಿಮ್ಗೆ ಏನಾರಾಗಿತ್ತು ಅಂದರೆ ಒನ್ ಟೈಮ್ ಏನು ಮಾಡಿ SSB ದೊಳಗೆ ಹೋಗ್ಬಿಟ್ಟು ಲಾಗಿನ್ ಆಗಿ ಚೆಕ್ಔಟ್ ಮಾಡ್ಕೊರಿ. ನಿಮಗೆ ವಾಪಸ್ ಏನಾದರೂ ಮಾರ್ಕ್ಸ್ ಏನಾದರೂ ಆ್ಯಡ್ ಮಾಡ್ಲಿಕ್ಕೆ ಬಂದಿತ್ತಂದರೆ ಸೊ ಆ್ಯಡ್ ಮಾಡಿರಿ. ನಿನ್ನೆ ಬಂದಿರತಕ್ಕಂಥದ್ದು. ಓಕೆ, ಆ್ಯಂಡ್ ಅದಾದ ತಕ್ಷಣ ನಿನ್ನೆ ಈಗ ಈ ಸೆಪ್ಟೆಂಬರ್ ಈ ವೀಕಲ್ಲಿ ಬಂದಿರತಕ್ಕಂಥ ಅಪ್ಡೇಟು ಮೀನ್ಸ್ ಈ ಒಂದು ಮಂಡೇ ಟು ಈ ಸಂಡೇವರೆಗೂ ಕೂಡ ಏನು ನಡೆದಿದೆ ಅಂತಂದರೆ ಈಗ ಈ ಕಳೆದ ಒಂದು 5-6 ದಿನದಲ್ಲಿ ಏನಂತಂದರೆ ಅಮೌಂಟ್ ಶಾಂಕ್ಷನ್ ಆಗ್ತಿದೆ. ಅಂದರೆ ಮತ್ತೊಂದು ಸುತ್ತಿನ ಅಮೌಂಟ್ ಕೂಡ ಬಂದಿರತಕ್ಕಂಥದ್ದು. ಈಗ ಹಳೆ ಆಲ್ಮೋಸ್ಟ್ ಯಾರಿಗೆ ಮೊದಲು ಯಾವ ರೀತಿ ಸ್ಯಾಂಕ್ಷನ್ ಆಗ್ತಿದೆ ಅಂತಂದರೆ ಮೈನಾರಿಟಿ ಸ್ಟೂಡೆಂಟ್ ಯಾರೆಲ್ಲ SSB ಒಳಗಡೆ ಅಪ್ಲಿಕೇಶನ್ ಹಾಕಿದ್ರು, ಸೊ ನಿಮಗೆ ಫೀ ರಿಂಬರ್ಸ್ಮೆಂಟಲ್ಲಿ ಅದಕ್ಕೆ ಅರ್ಧ ಅಮೌಂಟ್ ಏನು ತೋರಿಸ್ತಿರ್ತಾರೆ ನೋಡಿ, ಅದು ಅಮೌಂಟ್ ಈಗ ಹಳೆ ಬರ್ತಾ ಇದೆ. ಬೇಕಾದರೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊರಿ. ಅವೇಟೆಡ್ ಅಂತ ತೋರಿಸ್ಬೋದು. ಸದ್ಯಕ್ಕೆ ಅವೇಟೆಡ್ ಅಂತಂದರೆ ನೀವು ಕೆಲವೊಂದಿಷ್ಟು ಹುಡುಗರು ಫೋನ್ಪೇ ಇರಲ್ಲ, ಸೊ ಡೈರೆಕ್ಟಾಗಿ ಬ್ಯಾಂಕಿಗೆ ಬರುತ್ತೆ, ನಿಮಗೆ ಮೆಸೇಜ್ ಬಂದಿರಲ್ಲ. ಸೊ ಹಂಗಾಗಿ ಬ್ಯಾಂಕ್ ಚೆಕ್ಔಟ್ ಮಾಡಿದ್ರೆ ಖಂಡಿತವಾಗಿ ಬಂದಿರ್ತದೆ. ಓಕೆ, ಸೊ ಈಗ ನಾರ್ಮಲ್ ಸ್ಟೂಡೆಂಟ್ ಕೇಳ್ತಿರ್ತಾರೆ ನಮಗೆ ಸ್ಟೂಡೆಂಟ್ ಅಂತ ನೋಡಿ, ನಿಮಗೆ ಯಾವುದೇ ನಾರ್ಮಲ್ ಸ್ಟೂಡೆಂಟ್, ನಿಮ್ಗೆ OBC ಸ್ಟೂಡೆಂಟ್ ಇರ್ತೀರ ಅಥವಾ SC ಸ್ಟೂಡೆಂಟ್ ಇರ್ತೀರ, ನಿಮಗೆ ಅಪ್ಲಿಕೇಶನ್ ಹಾಕಿ ಸ್ಟಾರ್ಟಿಂಗ್ ಫಸ್ಟ್ನೇ ಸುತ್ತಿಗೆ ಬಿಟ್ಟಾಗ ಇಮಿಡಿಯೇಟಾಗಿ ಒಂದು 15 ದಿನದಲ್ಲೇ ಅಪ್ಲಿಕೇಶನ್ ಹಾಕಿದಾಗ ಬಂದಿತ್ತು. ಓಕೆ, ಅವಾಗ ನಾನು ಸ್ಟಾರ್ಟಿಂಗ್ ಹೇಳಿದಾಗ. ಬಟ್ ಇವಾಗ ಈ ಸ್ಯಾಂಕ್ಷನ್ ಆಗಿರೋ ಕಾರಣ ಕೆಲವೊಂದಿಷ್ಟು ಹುಡುಗರು ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಈ ಡಿಸೆಂಬರ್ ಒಳಗಡೆ ಎಲ್ಲನೂ ಕೂಡ ನಾನು ಹೇಳ್ತಿರೋದು 2024-25 ಈ ವರ್ಷ ಅಪ್ಲಿಕೇಶನ್ 2025-26 ಅಂತಂದರೆ ಸ್ವಲ್ಪ ಡಿಲೇ ಆಗ್ತದೆ. ಅಂದರೆ 2025-26 ಇವಾಗ ತಾನೇ ಅಪ್ಲಿಕೇಶನ್ ಕರೆದಿರೋ ಕಾರಣ ಸೊ ಇನ್ನೂ ಕೂಡ ಡಿಲೇ ಆಗುತ್ತೆ. ಈಗ ನಾನು ಹೇಳ್ತಾ ಇರೋದು 2024-25 ಅಂದ್ರೆ ಕೆಲವೊಂದಿಷ್ಟು ಹುಡುಗರು ಈಗ ಮಾರ್ಚಲ್ಲಿ ಅಂತ ಫೆಬ್ರವರಿಲಿ ಈ ರೇಂಜ್ಗೆ ಅಪ್ಲಿಕೇಶನ್ ಹಾಕಿರ್ತಾರೆ ನೋಡ್ರಿ. ನಿಮಗೆ ಈ ಕೆಲವೊಂದಿಷ್ಟು ಹುಡುಗರಿಗೆ ಅದೇ ಮಂತಲ್ಲೇ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಯಿತು. ಬಟ್ ಕೆಲವೊಂದಿಷ್ಟು ಹುಡುಗರಿಗೆ ಓಕೆ ಆಲ್ಮೋಸ್ಟು ಅರ್ಧಕ್ಕಿಂತ ಹೆಚ್ಚಿಗೆ ಸ್ಟೂಡೆಂಟ್ ಕೂಡ ಬಂದಿಲ್ಲ. ನನಗೆ ಅನ್ಸೋ ಪ್ರಕಾರ 40% ಸ್ಟೂಡೆಂಟ್ ಅವಾಗಲೇ ಬಂದಿದೆ. ಬಟ್ ಇವಾಗ ಕೆಲವೊಂದಿಷ್ಟು ಹುಡುಗರು ಏನೆಲ್ಲ ಅಪ್ಲಿಕೇಶನ್ ಹಾಕಿದ್ರು ಅಂದರೆ ಅವಾಗಲೇ ಅಪ್ಲಿಕೇಶನ್ ಹಾಕಿದ್ರಿ, ಬಟ್ ಅಮೌಂಟ್ ತೋರಿಸ್ತಾ ಇತ್ತು ಬೇಡ, ಬಟ್ ಇನ್ನೂ ಕೂಡ ಬರ್ತಿದ್ದಿಲ್ಲ. ಇವಾಗ ಸ್ಯಾಂಕ್ಷನ್ ಆಗ್ತದೆ ಅಂದರೆ ಬರ್ತಾ ಇದೆ ಅಮೌಂಟು. ಆ್ಯಂಡ್ ಡಿಸೆಂಬರ್ನಷ್ಟಲ್ಲಿ ಕ್ಲಿಯರ್ ಮಾಡ್ತೇನೆ ಅಂತ ಕೂಡ ಹೇಳಿದಾರೆ. ಆ್ಯಂಡ್ ಇನ್ನೊಂದು ಬಂದಾಗಿ ಇಲ್ಲಿ SSBದಲ್ಲಿ ಬಂದವ್ರಿಗೆ ಮೇನ್ ಈ ವರ್ಷ ಇನ್ಮೇಲೆ ಅಪ್ಲಿಕೇಶನ್ ಹಾಕೋರಿಗೆ ಓಕೆ, ಹಿಂದುಳಿದವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು NSP OTR ನೋಂದಣಿ ಮಾಡುವುದು ಕಡ್ಡಾಯವಾಗಿದೆ. ಅಂತಂದರೆ ನೀವು SSB ಒಳಗೆ ಅಪ್ಲಿಕೇಶನ್ ಹಾಕೋರು ಕೆಲವೊಂದಿಷ್ಟು ನಿಮಗೆ ಒಂದು ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಕೇಳ್ತಿದ್ದಾರೆ. NSP ಒಳಗೆ ರಿಜಿಸ್ಟ್ರೇಷನ್ ಆಗಲೇ ಬರಬೇಕು. ಅಂದರೆ ಎರಡು ಕೂಡ ಅಪ್ಲೈ ಮಾಡ್ಲಿಕ್ಕೆ ಅಂದ್ರೆ ಬರಲ್ಲ. ಇವಾಗ SSBಗೆ NSPನ ಮರ್ಜ್ ಮಾಡಿರೋ ಕಾರಣ NSP OTR ಮಾಡಲೇಬೇಕಾಗ್ತದೆ. ಸೊ ಅದನ್ನು ಕೂಡ ಇಲ್ಲಿ ಕೊಟ್ಟವ್ರೆ, ಕ್ಲಿಕ್ ಮಾಡ್ಕೊಂಡು ನೋಡ್ಕೊರಿ. ಆ್ಯಂಡ್ ಕೆಲವೊಂದಿಷ್ಟು ಲಾಸ್ಟ್ ಡೇಟ್ ಕೂಡ ಇಂಪಾರ್ಟೆಂಟ್ ಹೇಳಬೇಕು, ನಿಮಗೆ ಹೇಳ್ಬಿಡ್ತೀನಿ. ಸೊ ಇವಾಗ ನೋಡಿ ಲಾಸ್ಟ್ ಡೇಟ್ ಬಗ್ಗೆ ಇರೋದು ಈಗ ಮೊದಲಕ್ಕೆ ಬಂದುಬಿಟ್ಟು ನಾವು ಎಲ್ಲ ಹುಡುಗರು ಇಲ್ಲಿರ್ತಾರೆ. ಸೊ ಹಂಗಾಗಿ 30 ಲಾಸ್ಟ್ ಡೇಟ್ ಅಂತ ತೋರಿಸ್ತಿದೆ. ಓಕೆ, ಇವತ್ತು 28 ಇದ್ದರೆ ಇನ್ನೂ 2 ಡೇಸಲ್ಲಿ ಮುಗಿದೋಗುತ್ತಂತ ಭಯಪಡ್ಲಿಕ್ಕೆ ಹೋಗ್ಬಿಡಿ. ಡೇಟ್ ಎಕ್ಸ್ಟೆಂಡ್ ಆಗ್ತಾ ಇರ್ತದೆ. ಆ್ಯಂಡ್ ಸೇಮ್ ಇದು ಮೈನಾರಿಟಿ ಸ್ಟೂಡೆಂಟು ಕೂಡ ಆರ್ಗೆ ಆಯಿತು. ಮತ್ತು ಈಗ ಎಲ್ಲರೂ ಕೂಡ ಟೋಟಲಾಗಿ ಎಲ್ಲ ಸ್ಟೂಡೆಂಟು ಕೂಡ ಈ ಮಂತ್ 30 ತೋರಿಸ್ತಿದೆ. ಡೇಟ್ ಎಕ್ಸ್ಟೆಂಡ್ ಆಗುತ್ತೆ, ವರಿಬೇಡ. ಆ್ಯಂಡ್ ನಿಮಗೆ ಕೆಲವೊಂದಿಷ್ಟು ಹುಡುಗರು ಇವಾಗ ಇಲ್ಲಿ ಕಾಣಿಸ್ತಿದೆ ನೋಡಿ. ಓಕೆ, ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅಂದರೆ ಈ ಇಂಜಿನಿಯರ್ ಸ್ಟೂಡೆಂಟ್ ಎಲ್ಲರೂ ಕೂಡ ಇಲ್ಲಿ ಬರ್ತಾರೆ. ಓಕೆ, ಇಂಜಿನಿಯರ್ ಸ್ಟೂಡೆಂಟ್ಗೆ ಸಪ್ರೇಟಾಗಿ ಅವ್ರಿಗೆ ಆಗಲೇ ಎಲ್ಲನೂ ಕೂಡ USC ನಂಬರ್ ಕೊಡ್ತಾ ಇದ್ದಾರೆ. ಸೊ ಹಂಗಾಗಿ ಅವ್ರಿಗೆ ಏನಾದ್ರು ಡೇಟ್ ಎಕ್ಸ್ಟೆಂಡ್ ಮಾಡಿದರೆ, ಯಾಕಂದರೆ ಇದಕ್ಕೆ ತಾನೇ ಅಡ್ಮಿಷನ್ ಆಗಿರ್ತಾರೆ. ಸೊ ಹಂಗಾಗಿ ನಿಮಗೆಲ್ಲರೂ ಕೂಡ 30/11/2025 ಅಂದರೆ ಇಂಜಿನಿಯರ್ ಸ್ಟೂಡೆಂಟ್ಗೆ ನಿಮಗೆ 30/11/2025 ಕೂಡ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಆರಾಮ್ಸಿಗೆ ಅಪ್ಲಿಕೇಶನ್ ಹಾಕಿರಿ. ಓಕೆ, ಆ್ಯಂಡ್ ಆದಷ್ಟು ನಿಮ್ಗೆ ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮಂಡಳಿ ಯಾರಾದರೂ ಇದ್ದರೆ ಅಥವಾ ನೀವು ಹ್ಯಾಂಡಿಕ್ಯಾಪ್ಟರ್ ನೀವು ಸ್ಟೂಡೆಂಟ್ ನಿಮ್ಗೆ ಏನಾದರೂ ಸಪ್ರೇಟಾಗಿ ಏನಾದರೂ ಮಾಡಿಸ್ಕೊಂಡಿತ್ತು ಅಂದರೆ ನಿಮಗೂ ಕೂಡ ಈ ಮಂತ್ ಎಂಡಿಂಗ್ವರೆಗೂ ಕೂಡ ನಿಮ್ಗೆ ಇರ್ತದೆ. ಇವ್ರಿಗೆ 11ನೇ, ಇವ್ರಿಗೆ 30/11/2025 ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸರು. ನಿಮ್ಗೆ ಇಲ್ಲಿ ಮೇನಾಗಿ ಸ್ಪೆಸಿಫಿಕ್ ಹೇಳಿದ್ರೆ ಎಲ್ಲ ಸ್ಟೂಡೆಂಟ್ ಕೂಡ ಇಲ್ಲಿ ಬರ್ತಾರೆ. ಸೊ ಹಂಗಾಗಿ ನಿಮಗೆ ಈ ಮಂತ್ ಎಂಡಿಂಗ್ 30ವರೆಗೂ ಕೂಡ ಟೈಮ್ ಇದೆ. ಇನ್ ಕೇಸ್ ಹಾಕಿಲ್ಲ ಅಂದ್ರೆ ಅಪ್ಲಿಕೇಶನ್ ಹಾಕಿ, ಏನು ಟೈಮ್ ಬಹಳ ಏನಿಲ್ಲ, ಈಸಿ ಇರುತ್ತೆ ಅಪ್ಲಿಕೇಶನ್ ಮಾತಾಡಿ, ದೊಡ್ಡದಾಗಿ ಏನಿಲ್ಲ.
ಆ್ಯಂಡ್ ಇಂಜಿನಿಯರ್ ಸ್ಟೂಡೆಂಟ್ಗೆ ಸ್ಪೆಸಿಫಿಕ್ ಆಗಿ ಕೊಟ್ಟರು ನೋಡಿ. ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆ ತನಕ 30/11/2025. ಸೊ ಹಂಗಾಗಿ ಇದು ಗುಡ್ ನ್ಯೂಸ್. ಓಕೆ, ಡೇಟ್ ಎಷ್ಟನ್ನು ಮಾಡಿದ ಅಂತ ಹೇಳ್ಬೋದು ನಿಮ್ಗೆ ಇಂಜಿನಿಯರ್ ಸ್ಟೂಡೆಂಟ್ಗೆ. ಇದು ರಿಮೈನಿಂಗ್ ಸ್ಟೂಡೆಂಟ್ ಮಾಡ್ತಾರೆ, ಯಾಕೆಂದರೆ ಕೆಲವೊಂದಿಷ್ಟು ಕಡೆ ಇನ್ನೂ ಕೂಡ ಅಡ್ಮಿಷನ್ ಕಂಪ್ಲೀಟ್ ಆಗಿಲ್ಲ. ಸೊ ಹಂಗಾಗಿ ಟೈಮ್ ತೊಗೊಳುತ್ತೆ. ಈಗ ತಾಂತ್ರಿಕ ಶಿಕ್ಷಣ ಇಲಾಖೆ ಯಾಕೆ ಡೇಟ್ ಕೊಟ್ಬಿಟ್ರೆ ಅಂತಂದರೆ ಈಗಾಗಲೇ ಅವ್ರ ಕಡೆಯಿಂದ ಈಗ ACT ಕಡೆಯಿಂದ ಎಲ್ಲನೂ ಕೂಡ ಅಡ್ಮಿಷನ್ ಟೈಮ್ ಎಲ್ಲನೂ ಕೂಡ ಮುಗಿದಿರೋ ಕಾರಣ ಸೊ ಹಂಗಾಗಿ ಕೊಟ್ಬಿಡ್ತಾರೆ ಅವರು. ಸೊ ಬಟ್ ನಮ್ಮ ಒಂದು ಫಾರ್ ಎಕ್ಸಾಂಪಲ್ ಮೆಡಿಕಲ್ ಫೀಲ್ಡಲ್ಲಿ ಬರ್ತಕ್ಕಂಥ ಕೋರ್ಸಸ್ಗಳಿಗೆ ಏನಂತಂದರೆ RJHS ಇನ್ನೂ ಕೂಡ ಟೈಮ್ ಕೊಟ್ಟಿರೋ ಕಾರಣ ಈಗಲೇ ಸ್ವಲ್ಪ ಟೈಮ್ ಕೊಟ್ಟಿರೋರು. ಓಕೆ, ಹಂಗಾಗಿ ಕೊಟ್ಟಿಲ್ಲ. ಓಕೆ, ಅದಾದ ತಕ್ಷಣ ನೀವು ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ ನೀವು 31/12/2025 ಕೂಡ ಟೈಮ್ ಇದೆ. ಸೊ ಹಂಗಾಗಿ ಡೇಟ್ ಇನ್ನೂ ಕೂಡ ಅಪ್ಲಿಕೇಶನ್ ಹಾಕೋಕ್ಕಿದೆ. ಸೊ ಹಂಗಾಗಿ ಮೊದಲು ನಿಮ್ಗೆ ಹೇಳೋದಿಷ್ಟು ಇನ್ನೊಂದು ಹೇಳ್ತಿದ್ದಾರೆ, ನಿಮ್ಮ ಒಂದು ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯವಾಗಿ ಜೋಡಣೆ ಮಾಡಲೇಬೇಕು. ಅದೊಂದು ತಲೆಯಲ್ಲಿ ಇಟ್ಕೊಂಬಿಡಿ. ಓಕೆ, ಇಲ್ಲಕಂದರೆ ನಿಮ್ಮ ಅಮೌಂಟು ಶಾಂಕ್ಷನ್ ಆಗೋದಿಲ್ಲ. ಅಮೌಂಟ್ ಇನ್ ಕೇಸ್ ತೋರಿಸಿದ್ರು ಕೂಡ ನಿಮ್ಮ ಬ್ಯಾಂಕಿಗೆ ಅಮೌಂಟ್ ಬರೋದಿಲ್ಲ. ನಿಮ್ಮ ಬ್ಯಾಂಕಿಗೆ ಆಧಾರ್ ಕಾರ್ಡ್ ನೋಂದಣಿ ಅಂದರೆ ಅದಕ್ಕೆ ಲಿಂಕ್ ಮಾಡಿಸ್ಬೇಕಂತ ಹೇಳ್ತಾರೆ, ಮಾಡಿಸ್ಲೇಬೇಕು. ಮಾಡಿಸ್ಕೋರಿ. ಓಕೆ ಸರಿ, ಇದಿದ್ದಷ್ಟಿದ್ರೆ ಸಾಕು ನೀವು. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ಹಾಸ್ಟೆಲ್ ಅಪ್ಲಿಕೇಶನ್ ಬಗ್ಗೆ ಕೇಳ್ತಾರೆ. ಹಾಸ್ಟೆಲ್ ಅಪ್ಲಿಕೇಶನ್ ಆಗಬೇಕಂದ್ರೆ ಕೂಡ SSB ರಿಜಿಸ್ಟ್ರೇಷನ್ ID ಬೇಕೇ ಬೇಕು. ಅಂದರೆ SSB ID ಬೇಕೇ ಬೇಕು. SSB ID ಕ್ರಿಯೇಟ್ ಮಾಡ್ಕೋರಿ. ಓಕೆ, ಇದಿಷ್ಟು ಸದ್ಯಕ್ಕೆ. ಆ್ಯಂಡ್ ನಿಮ್ಗೆ ಅಪ್ಡೇಟ್ ಲಿಂಕ್ಗಳು ಭಾಳ ಇದ್ದಾವೆ, ಲೈವ್ ಡೆಮೋಗಳು ತೋರಿಸೋದು ಭಾಳ ಇದ್ದಾವೆ. ಎಷ್ಟೆಷ್ಟು ಅಮೌಂಟ್ ಬರ್ತದೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಥ್ಯಾಂಕ್ ಯು. ಅಲ್ಲಿ ಅವ್ರು ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.